ಶ್ರೀ ಗುರುಭ್ಯೋ ನಮಃ. ಇನ್ನು ಮೇಲೆ ಆಷಾಢ ಮಾಸ ಬರ್ತಾ ಇದೆ. ಆಷಾಢ ಮಾಸದಲ್ಲಿ ಬಹಳ ವಿಶೇಷವಾಗಿ ಹೇಳಿದ್ದು ಸ್ನಾನಾದಿಗಳನ್ನು ಹೇಳಿದ್ದಾರೆ. ಸೂರ್ಯೋದಯ ಪೂರ್ವದಲ್ಲೇ ಸ್ನಾನವನ್ನು ಮಾಡಬೇಕು. ವಿಶೇಷವಾಗಿ ಆ ಸ್ನಾನವನ್ನು ಮಾಡಿ ದೇವರ ದರ್ಶನ ಮಾಡಿಕೊಂಡು ದೇವರ ಪೂಜೆಯನ್ನು ಮಾಡೋದರಿಂದಾಗಿ ವಿಶೇಷವಾದಂತಹ ಫಲಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಉಷ್ಣೋದಕಂ ಪರಿತ್ಯಜ್ಯ ಸ್ನಾನಂ ಕುರ್ಯಾತ್ ಸಮಾಹಿತಃ ವಾರುಣ ಲೋಕಮಾಸಾದ್ಯ ತತ್ರ ಭೋಗಾನ್ ಸಮಶ್ನುತೆ. ಆ ತಿಂಗಳಲ್ಲಿ ಸ್ವಲ್ಪ ಚಳಿ ಆಗುತ್ತೆ, ಆದರೂ ಕೂಡ ತೊಂದರೆ ಇಲ್ಲ. ಉಷ್ಣೋದಕವನ್ನು ಬಿಟ್ಟು ತಣ್ಣೀರನ್ನು ಸ್ನಾನ ಮಾಡಬೇಕು ಅಂತ ಹೇಳಿದೆ. ಈ ತಣ್ಣೀರ ಸ್ನಾನವನ್ನು ಮಾಡೋದರಿಂದಾಗಿ, ತಂಪಾದ ನೀರನ್ನು ಸ್ನಾನ ಮಾಡೋದರಿಂದಾಗಿ ಭಗವಂತನ ವಿಶೇಷವಾದಂತಹ ಅನುಗ್ರಹವಾಗುತ್ತೆ. ಒಳ್ಳೆ ಸ್ವರ್ಗಲೋಕ ಪ್ರಾಪ್ತಿ, ಅದರಲ್ಲಿ ಸುಖಭೋಗಗಳನ್ನು ಅನುಭವಿಸ್ತಾನೆ. ಮುಖ್ಯವಾಗಿ ತಾಪಿ ಸ್ನಾನ ಅಂತ, ಸೂರ್ಯನ ಮಗಳು ತಾಪಿ ಅಂಥೇಳಿ ಆ ತಾಪಿ ಸ್ನಾನವನ್ನು ಮಾಡಬೇಕು ಅಂತ, ನದಿ ಸ್ನಾನವನ್ನು ಮಾಡಬೇಕು ಅಂತಿದೆ. ಸರ್ವಪಾಪಹರಂ ಸ್ನಾನಂ ತತ್ರ ತತ್ರ ಪ್ರಕೀರ್ತಿತಂ. ಈ ಸ್ನಾನವನ್ನು ಮಾಡೋದರಿಂದಾಗಿ, ತಾಪಿ ಸ್ನಾನವನ್ನು ಮಾಡೋದರಿಂದಾಗಿ ಹಲವಾರು ಜನ್ಮಗಳಿಂದ ಮಾಡಿದಂತಹ ಪಾಪಗಳೆಲ್ಲವೂ ಕೂಡ ಕಳೆದು ಹೋಗುತ್ತೆ. ಹಾಗಾಗಿ ತಾಪಿ ಸ್ನಾನವನ್ನು ಮಾಡಲಿಕ್ಕೆ ಬಹಳ ಪ್ರಾಶಸ್ತ್ಯವನ್ನು ಹೇಳಿದೆ. ಮುಖ್ಯವಾಗಿ ಆಷಾಢ ಮಾಸದಲ್ಲಿ ಏಕಭುಕ್ತ ವ್ರತ ಅಂತ, ಹಾಗಾಗಿ ಏಕಭುಕ್ತವನ್ನು ಮಾಡುವುದು, ಒಂದು ಹೊತ್ತು ಊಟ ಮಾಡೋದು ಅಥವಾ ಇಷ್ಟೇ ತುತ್ತುಗಳನ್ನು ಊಟ ಮಾಡೋದು, ಒಂದು ಹೊತ್ತಿನಲ್ಲಾದರೂ ಕೂಡ ಹೀಗೆ ಆಚರಣೆ ಮಾಡೋದು. ಹೀಗೆ ಮಾಡೋದರಿಂದಾಗಿ ಒಳ್ಳೆಯ ಸ್ವರ್ಗದಲ್ಲಿ ಸುಖವನ್ನು ಅನುಭವಿಸುವಂತಹ ಯೋಗವನ್ನು ಭಗವಂತ ಕೊಡ್ತಾನೆ. ಇನ್ನು ಕೇವಲ ಹಣ್ಣುಗಳನ್ನು ಅಷ್ಟೇ ತಿಂದು ಕೂಡ ಇರಬಹುದು, ಅಥವಾ ಹಾಲುಗಳನ್ನು ಕುಡಿದು ಇರಬಹುದು, ಅಥವಾ ಫಲಹಾರವನ್ನು ಮಾಡಿಯೂ ಕೂಡ ಇರಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಹಾಲಿನಿಂದ ಇಡೀ ತಿಂಗಳು ಪೂರ್ತಿ ಭಗವಂತನಿಗೆ ಅಭಿಷೇಕವನ್ನು ಏನಾದರೂ ಮಾಡಿದರೆ ಸ್ವರ್ಗಲೋಕದಲ್ಲಿ ಹೇಳದೇ ಇರುವಂತಹ ಒಂದು ಸುಖವನ್ನು ಭಗವಂತ ಕೊಡ್ತಾನಂತೆ. ಹಾಗಾಗಿ ಅಂತಹ ವಿಶೇಷವಾದಂತಹ ಪಯಸ್ನಾನವನ್ನು ಭಗವಂತನಿಗೆ ಮಾಡಿಸಬೇಕು ಅಂದರೆ ಹಾಲಿನ ಅಭಿಷೇಕವನ್ನು ಭಗವಂತನಿಗೆ ಮಾಡಬೇಕು. ಇನ್ನು ನೆಲ್ಲಿ, ಎಳ್ಳು ಇವುಗಳಿಂದ ಪ್ರಾತಃಸ್ನಾನವನ್ನು ಮಾಡಬೇಕು ಅಂತ ಇದೆ ಆಷಾಢ ಮಾಸದಲ್ಲಿ. ಒಳ್ಳೆ ಅದರ ಸುಖ, ಅದರ ಭೋಗಾದಿಗಳು ಬರೀ ಸ್ವರ್ಗಲೋಕದಲ್ಲೆಲ್ಲ, ಮುಂದಿನ ಜನ್ಮದಲ್ಲಿಯೂ ಕೂಡ ಒಳ್ಳೆಯ ರೀತಿಯಾಗಿ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ನಮಗೆ. ಇನ್ನು ತೈಲಾಭ್ಯಂಗವನ್ನು ತ್ಯಜಿಸಬೇಕು. ಮುಖ್ಯವಾಗಿ ಬಹಳ ಶ್ರಮ ಆಗಿರುತ್ತದೆ. ಎಣ್ಣೆಯನ್ನು ಹಚ್ಚಿಕೊಂಡು ಸ್ನಾನ ಮಾಡ್ತೇನೆ, ಒಳ್ಳೆ ಬಿಸಿನೀರು ಸ್ನಾನವನ್ನು ಮಾಡ್ತೇನೆ ಅಂತ ಇರಬಾರದು. ಎಷ್ಟೇ ಶ್ರಮವಾದರೂ ಕೂಡ ತೈಲಾಭ್ಯಂಗವನ್ನು ಈ ಮಾಸದಲ್ಲಿ ಮಾಡುವಂತೆಲ್ಲ. ಇದಕ್ಕೆ ತೈಲಾಭ್ಯಂಗಂ ಪರಿತ್ಯಜ್ಯ ರೂಪವಾನ್ ಜಾಯತೆ ಭುವಿ. ತೈಲಾಭ್ಯಂಗವನ್ನು ಮಾಡದೇನೆ ಹಾಗೆ ಒಂದು ತಿಂಗಳು ಇದ್ದ ಅಂದರೆ ಮುಂದಿನ ಜನ್ಮದಲ್ಲಿ ಒಳ್ಳೆ ಭಗವಂತ ರೂಪವನ್ನು ಕೊಡ್ತಾನಂತೆ. ಸ್ಫುರದ್ರೂಪನಾಗಿ ಹುಟ್ಟುತ್ತಾನೆ ಆ ಮನುಷ್ಯ. ಹಾಗಾಗಿ ಅಂತಹ ಸ್ನಾನವನ್ನು ಮಾಡಬೇಕು ಅಂತ. ಅನ್ನಾತ್ ಪರತರಂ ದಾನಂ ನ ಭೂತಂ ನ ಭವಿಷ್ಯತಿ. ಈ ಆಷಾಢ ಮಾಸದಲ್ಲಿ ಮುಖ್ಯವಾಗಿ ಹೇಳಿದ್ದೇನೆಂದರೆ ಸುಮಾರು ದಾನಗಳನ್ನು ಹೇಳಿದ್ದಾರೆ. ಸುಮಾರು ದಾನ, ಅನ್ನದಾನ ಮಾಡಿರಬಹುದು, ಗೋಧಿ ದಾನವನ್ನು ಮಾಡಬಹುದು, ಹಾಲು ತರಕಾರಿ ದಾನಗಳು ಮತ್ತು ಹಣ್ಣಿನ ದಾನಗಳನ್ನು ಮಾಡಬಹುದು, ಅಥವಾ ಅನ್ನದಾನವನ್ನು ಒಳ್ಳೆಯ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆಯನ್ನು ಮಾಡಿಸ್ಬೋದು. ಹೀಗೆ ಸುಮಾರು ನಮಗೆ ದಾನಗಳನ್ನು ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ. ಸರ್ವೇಪಿ ಧನವಂತ ಸ್ಯುಃ ಆದತ್ತಂ ಯದಿ ಲಭ್ಯತೆ. ಮುಖ್ಯವಾಗಿ ಈ ದಾನಗಳನ್ನು ಮಾಡೋದರಿಂದ ಏನು ಲಾಭ ರೀ ಅಂತಂದರೆ, ಜನ್ಮಾಂತರದಲ್ಲಿ ಒಳ್ಳೆ ಧನಿಕನಾಗಿ ಹುಡ್ತಾನಂತೆ. ನಮಗಿರೋದು ಅದೇ ತೊಂದರೆ ನೋಡ್ರಿ. ಯಾವಾಗಲೂ ಕೂಡ ನಮಗೆ ಎಲ್ಲ ಇದ್ದರೂ ಕೂಡ ಹಣ ಇಲ್ಲ ಅಂತ ಅಂದ್ಕೊಳ್ತೇವೆ. ಎಷ್ಟು ಸುಖ ಇದ್ದರೂ ಕೂಡ ಆ ಸುಖ ಬೇಡ, ಹಣನೇ ಬೇಕು, ಹಣದಿಂದ ಏನೇ ಸುಖ ಬರುತ್ತದೆ ಅಂಥೇಳಿ ಸುಖದ ಭೋಗವನ್ನು ಮಾಡೋದಕ್ಕೆ ತುಂಬ ಪ್ರಯತ್ನ ಮಾಡ್ತೇವೆ. ಆ ಹಣ, ಅಂತಹ ಸುಖ, ಅದು ಭಗವಂತ ಜನ್ಮಾಂತರದಲ್ಲಿ ನಮಗೆ ಕೊಡ್ತಾನೆ. ಹಾಗಾಗಿ ದಾನಾದಿಗಳನ್ನು ವಿಶೇಷವಾಗಿ ಮಾಡಬೇಕು ಅಂತ ತಿಳಿಸಿಕೊಡ್ತದೆ. ಇನ್ನು ಪಾದರಕ್ಷೆ ಇತ್ಯಾದಿಗಳನ್ನು ದಾನವೂ ಸಹ ಮಾಡಬಹುದು. ವಿಶೇಷವಾಗಿ ಸುಭದ್ರ, ಬಲರಾಮ, ಶ್ರೀಕೃಷ್ಣನ ಪೂಜೆ ಆಷಾಢ ದ್ವಿತೀಯ ದಿನ, ಅವತ್ತು ಪುಷ್ಯ ನಕ್ಷತ್ರ ಏನಾದರೂ ಬಂದುಬಿಡ್ತು ಅಂತಾದರೆ, ಒಂದು ವೇಳೆ ಇವರ 3 ಜನ ಸುಭದ್ರ, ಬಲರಾಮ, ಶ್ರೀಕೃಷ್ಣ ಪರಮಾತ್ಮನ ಪೂಜೆಯನ್ನು ಮಾಡಿದಾಗ ಭಗವಂತ ಮೋಕ್ಷವನ್ನು ಒದಗಿಸಿಕೊಡ್ತಾನೆ. ಹಾಗಾಗಿ ಇಂತಹ ಮಾಸದಲ್ಲಿ ವಿಶೇಷವಾದಂತಹ ಸಾಧನೆಯನ್ನು ಮಾಡೋದಕ್ಕೆ ಇನ್ನಿಷ್ಟು ಇದೆ. ಅದರ ವಿಚಾರವನ್ನು ಮುಂದೆ ತಿಳಿಯೋಣ. ಶ್ರೀಕೃಷ್ಣ ಅರ್ಪಣಮಸ್ತು.